ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೊರಟಿದ್ದೇನೆ ಶಿರ್ಸಿ ಹತ್ತಿರ ಇರುವ ಪ್ರವಾಸಿಗರ ತಾಣ ಸಹಸ್ರಲಿಂಗ ನೋಡಲು. ಬನ್ನಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಇದು ಲೊಕೇಶನ್ ಬಂದು ಶಿರ್ಸಿಯಿಂದ ಯಲ್ಲಾಪುರ ಹೋಗುವ ರಸ್ತೆಯಲ್ಲಿ ಬರುತ್ತದೆ. ಬನ್ನಿ, ತುಂಬ ಅದ್ಭುತವಾಗಿದೆ. ಸಹಸ್ರಲಿಂಗಗಳನ್ನು ಹಿಂದಿನ ಕಾಲದವರು ಅದ್ಭುತವಾಗಿ ಕೆತ್ತಿದ್ದಾರೆ ಮತ್ತು ಕನ್ನಡ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಬನ್ನಿ, ತುಂಬ ಅದ್ಭುತವಾಗಿದೆ. ನಾನು ಈಗ ತಲುಪಿದೆ ನೋಡಿ. ಇಲ್ಲಿ ಮುಂದೆ ಹೋಗಿ ಬೈಕ್ ಪಾರ್ಕ್ ಮಾಡುತ್ತೇನೆ. ಮುಂದೆ ಕೋತಿಗಳ ಕಾಟ ತುಂಬ ಇದೆ, ತುಂಬ ಹುಷಾರಾಗಿರಿ. ನನ್ನ ಬ್ಯಾಗ್ ಚೆಕ್ ಮಾಡುತ್ತೇನೆ ನೋಡಿ. ಕೋತಿಗಳ ಕಾಟ ತುಂಬ ಇದೆ. ಬ್ಯಾಗಲ್ಲಿ ಏನು ಬಿಡಬೇಡಿ, ಇಲ್ಲಾದರೆ ಕಸಿದುಕೊಂಡು ಹೋಗುತ್ತವೆ. ಇಲ್ಲಿಂದ ನೋಡಿ, ಈಗ ಇಲ್ಲಿಂದ ಕೆಳಗಡೆ ಹೋಗುತ್ತೇನೆ. ಈ ಮೆಟ್ಟಿಲು ಇಳಿದು ಒಳಗೆ ಹೋಗಬೇಕು. ಬನ್ನಿ, ನಿಮ್ಮ ಫ್ಯಾಮಿಲಿ ಕೂಡ ಹೀಗೆ ಕರೆದುಕೊಂಡು ಬಂದು ಎಂಜಾಯ್ ಮಾಡಿ. ನೋಡಿ ಹೇಗೆ ಕೆತ್ತನೆ ಮಾಡಿದ್ದಾರೆ ಎಂದು. ಕೆಳಗಡೆ ಕಾಣುವುದು ಹೊಳೆ. ಇದು ಬೇಸಿಗೆಯಲ್ಲಿ ಮಾತ್ರ ಹೀಗೆ ನೋಡಲು ಸಿಗುತ್ತದೆ. ಮಳೆಗಾಲದಲ್ಲಿ ಬಂದರೆ ಫುಲ್ ನೀರು ಇರುತ್ತದೆ. ಮಳೆಗಾಲದಲ್ಲಿ ಯಾರು ಬರಬೇಕು, ಏನು ಕಾಣುವುದಿಲ್ಲ ಮಳೆಗಾಲದಲ್ಲಿ. ಬನ್ನಿ, ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ. ಇಲ್ಲಿ ಒಂದು ಗಂಟೆ ಕಟ್ಟಿದ್ದಾರೆ. ಇಲ್ಲಿ ಒಂದು ಗಂಟೆ ಇದೆ. ಈ ಗಂಟೆ ಹೊಡೆಯಿರಿ. ಹಾಗೆ ಹೋಗೋಣ ಮುಂದೆ. ಬನ್ನಿ ನೋಡಿ, ಇನ್ನು ಲಿಂಗಗಳು ಈ ಕಲ್ಲಿನಲ್ಲಿ ಲಿಂಗಗಳನ್ನು ಕೆತ್ತಿದ್ದಾರೆ. ನೋಡಿ, ಕಾಣ್ತಾ ಇದೆಯಾ? ನಾನಂತೂ ತುಂಬಾ ನೋಡಿ ಖುಷಿ. ಹಳೆಯ ಕಾಲದ ಎಲ್ಲ ಕಲ್ಲಿನಲ್ಲಿ ಶಿವಲಿಂಗಗಳನ್ನು ಕೆತ್ತಿದ್ದಾರೆ. ಅಷ್ಟದರಿದ್ರ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ. ಮಳೆಗಾಲದಲ್ಲಿ ನೀರು ಹರಿಯುವುದರಿಂದ ಸುಮಾರು ಲಿಂಗಗಳು ಶಿವಲಿಂಗಂ ಉಳಿದಿರುವುದನ್ನು ತೋರಿಸುತ್ತೇನೆ. ಲಿಂಗಾಷ್ಟಕಮಿದಂ ಪುಣ್ಯಂ ಯಃ ಪಠೇತ್ ಶಿವಸನ್ನಿಧೌ. ನೀವು ಕೂಡ ಬನ್ನಿ ನೋಡಿ. ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಹೇಗೆ ಕೆತ್ತನೆ ಮಾಡಿದ್ದಾರೆಂದು. ಇಲ್ಲಿ ಸಾವಿರಾರು ಲಿಂಗವನ್ನು ಕೆತ್ತಿದ್ದಾರೆ ನೋಡಿ. ತ್ರಿನೇತ್ರಂ ಚ ತ್ರಿಯಾಯುಧಂ ಎಲ್ಲಿ ನೋಡಿದರೂ ಲಿಂಗಗಳು. ಏಕಬಿಲ್ವಂ ನಾನಂತೂ ಶಿವಾರ್ಪಣಂ ತುಂಬಾ ನೋಡಿ ಖುಷಿಪಟ್ಟೆ. ತ್ರಿಶಾಖೈ ನಿಮ್ಮ ಅದ್ಭುತ ಬಿಲ್ವಪತ್ರೈಶ್ಚ ಅಚ್ಛಿದ್ರೈಃ ಕೋಮಲೈಃ ಶುಭೈಃ ನೋಡಿ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ. ನೋಡಿ ಹೇಗಿದೆ ಕೋಟಿಕನ್ಯಾ ಮಹಾದಾನಂ ತಿಲಪರ್ವತಕೋಟಯಃ ಕಾಂಚನಂ ಕ್ಷೀಲದಾನೇನ ಏಕಬಿಲ್ವಂ ಶಿವಾರ್ಪಣಂ. ಕಾಶೀಕ್ಷೇತ್ರ ನಿವಾಸಂ ಚ ಕಲ್ಲಿನಲ್ಲಿ ಕನ್ನಡ ಅಕ್ಷರಗಳನ್ನು ಬರೆದಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಿರಿ. ಮಾಧವಂ ದೃಷ್ಟ್ವಾ ವಿಡಿಯೋ ತುಂಬಾ ದೊಡ್ಡದಾಗುವುದರಿಂದ ಸ್ವಲ್ಪ ವಿಡಿಯೋವನ್ನು ಶಾರ್ಟ್ ಮಾಡಿ ವಿಡಿಯೋ ಮಾಡಿದ್ದೇನೆ. ವ್ರತಂ ಸ್ಥಿತ್ವಾ ನೋಡಿ ನಿರಾಹಾರೋ ಮಹೇಶ್ವರ ನಕ್ತಂ ಹೌಷ್ಯಾಮಿ ದೇವೇಶ ಏಕಬಿಲ್ವಂ ಶಿವಾರ್ಪಣಂ. ನೀವು ಕೂಡ ಒಮ್ಮೆ ರಾಮಲಿಂಗ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಹೋಗಿ. ವೈವಾಹಿಕ ಕೃತಂ ತಥಾ ತಟಾಕಾನಿ ಚ ಸಂತಾನಂ
एकबिल्वं शिवार्पणम् ಎಷ್ಟು ಲಿಂಗಗಳಿದ್ದಾವೆ ಎಂದು आयुतं शिवपूजनम् कृतं नाम सहस्रेण एकबिल्वं शिवार्पणम् उमया सह देवेश नन्दिवाहनमेव च भस्मलेपन सर्वाङ्गम् एकबिल्वं शिवार्पणम् सालग्रामेषु विप्राणां तटाकं दशकूपयोः यज्ञकोटिसहस्रश्च एकबिल्वं शिवार्पणम् दन्तिकोटिसहस्रेषु अश्वमेधशतक्रतौ कोटिकन्या महादानम् एकबिल्वं शिवार्पणम् बिल्वाणां दर्शनं पुण्यं स्पर्शनं पापनाशनम् अघोरपापसंहारम् एकबिल्वं शिवार्पणम् सहस्रवेदपाठेषु ब्रह्मस्थापनमुच्यते अनेकव्रतकोटीनाम् एकबिल्वं शिवार्पणम् अन्नदानसहस्रेषु सहस्रोपनयनं तथा अनेकजन्मपापानि एकबिल्वं शिवार्पणम् बिल्वाष्टकमिदं पुण्यं यः पठेत् शिवसन्निधौ शिवलोकमवाप्नोति एकबिल्वं शिवार्पणम् प्रभुं प्राणनाथं विभुं विश्वनाथं जगन्नाथनाथं सदानन्दभाजम् भवद्भव्यभूतेश्वरं भूतनाथं शिवं शङ्करं शम्भुमीशानमीडे गळेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरङ्गैर्विशालं शिवं शङ्करं शम्भुमीशानमीडे मुदामाकरं मण्डनं मण्डयन्तं महामण्डलं भस्मभूषाधरं तम् अनादिं ह्यपारं महामोहमारं शिवं शङ्करं शम्भुमीशानमीडे वटाधो निवासं महाट्टाट्टहासं महापापनाशं सदा सुप्रकाशम् गिरीशं गणेशं सुरेशं महेशं शिवं शङ्करं शम्भुमीशानमीडे गिरीन्द्रात्मजा सङ्गृहीतार्थदेहं गिरौ संस्थितं सर्वदा पन्नगेहम् परब्रह्म ब्रह्मादिभिर्वन्द्यमानं शिवं शङ्करं शम्भुमीशानमीडे कपालं त्रिशूलं कराभ्यां दधानं पदं भोजनं राय कामं दधानं. ನೋಡಿ ಫ್ರೆಂಡ್ಸ್, ಹಳೆ ಕನ್ನಡದಲ್ಲಿ ಹೇಗೆ ಕಲ್ಲಲ್ಲಿ ಬರೆದಿದ್ದಾರೆ ಎಂದು ಇದನ್ನು ಓದುವುದಾದರೆ ಓದಿ. ಹಳೆಯ ಕೆತ್ತನೆ ಹೇಗಿದೆ ನೋಡಿ, ತುಂಬಾ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಅಲ್ವಾ. ತ್ರಿನೇತ್ರಂ ಪವಿತ್ರಂ ಧನೇಶಸ್ಯ ಮಿತ್ರಂ ಅಪರ್ಣಾಕಳತ್ರಂ ಸದಾ ಸಚ್ಚರಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಹರಂ ಸರ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ श्मशाने वसन्तं मनोजं दहन्तं शिवं शङ्करं शम्भुमीशानमीडे
स्तवं यः प्रभाते नरः शूलपाणे पठेत् स्तोत्ररत्नं विह प्राप्य रत्नम् सुपुत्रं सुधान्यं सुमित्रं कळत्रं विचित्रैः समाराध्य मोक्षं प्रयाति गङ्गातरङ्गरमणीय जटाकलापम् गौरी निरन्तर विभूषित वामभागम् नारायण प्रियमनङ्गमदापहारम् वाराणसीपुरपतिम् भज विश्वनाथम् वाचामगोचरमनेकगुणस्वरूपम् वागीश विष्णुसुरसेवितपादपीठम् वामेन विग्रहवरेण कलत्रवन्तम् वाराणसीपुरपतिम् भज विश्वनाथम् भूताधिपम् भुजगभूषणभूषिताङ्गम् व्याघ्राजिनाम्बरधरम् जटिलम् त्रिनेत्रम् पाशाङ्कुशाभयवरप्रदशूलपाणिम् वाराणसीपुरपतिम् ಭಜ ವಿಶ್ವನಾಥ. ನೋಡಿ ಫ್ರೆಂಡ್ಸ್, ಕೋತಿಗಳು ಎಷ್ಟಿದ್ದಾವೆ ಎಂದು. ಕೋತಿ ಒಟ್ಟಿಗೆ ಸ್ವಲ್ಪ ಹೊತ್ತು ಆಟ ಆಡಿ ಅಲ್ಲಿಂದ ಪಕ್ಕದಲ್ಲೇ ಒಂದು ತೂಗು ಸೇತುವೆ ಇದೆ, ಅದನ್ನು ವೀಕ್ಷಿಸಲು ಹೊರಟಿದ್ದೇನೆ. ನೋಡಿ ಹೇಗಿದೆ ಅಂತ. ತೂಗು ಸೇತುವೆ, ಹಗ್ಗದಲ್ಲಿ ಮತ್ತು ರೋಪ್ನಲ್ಲಿ ಕಟ್ಟಿರುವ ತೂಗು ಸೇತುವೆ ನೋಡಿ. ನೀವು ಕೂಡ ಬಂದರೆ ಇಲ್ಲಿ ಬಂದು ನೋಡಿ ಹೋಗಿ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋದೆ. ನೋಡಿ ಫ್ರೆಂಡ್ಸ್, ಪಕ್ಕದಲ್ಲೇ ಒಂದು ಕ್ಯಾಂಟೀನ್ ಇತ್ತು. ಅಲ್ಲಿ ಎರಡು ಓಟಿ ಪ್ಯಾಕೆಟ್ ತಗೊಂಡು ಎಲ್ಲ ಕೋತಿಗಳಿಗೂ ಹಂಚಿ ತಿನ್ನಿಸುವ ದೃಶ್ಯ ನೋಡಿ. ಎಷ್ಟು ಮುದ್ದಾಗಿದೆ ಎಂದು ನೋಡಿ. ಕೋತಿಗಳು ಎಷ್ಟು ಮುದ್ದಾಗಿ ತುಂಟತನ ಮಾಡುತ್ತಿದ್ದಾವೆ. ಈ ಕೋತಿ ಮಾತ್ರ ತಿನ್ನುವುದೇ ಇಲ್ಲ. ಎಷ್ಟು ಓಟಿ ಪ್ಯಾಕೆಟ್ ಕೊಟ್ಟರು ತಿನ್ನಲೇ ಇಲ್ಲ ಕಡೆಗೆ. ಕ್ಷಮಿಸುವ ಒಮ್ಮೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ. ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋದೆ. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ. ಇದು ಮರೆಯದ ಫ್ರೆಂಡ್ಸ್, ನಾನು ಸಹಸ್ರಲಿಂಗದ ಎಲ್ಲ ಲಿಂಗವನ್ನು ನೋಡಿ ಎಂಜಾಯ್ ಮಾಡಿದೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಎಂಜಾಯ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಹೊರಟೆ ನನ್ನ ಮನೆ ಕಡೆಗೆ. ಹಾಗೆ ನನ್ನ ಅದೊಂದು ಇನ್ಸ್ಟಾಗ್ರಾಮ್ ID ಇದೆ, ಫಾಲೋ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.
ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.